ಎಂದಿಗೂ ಕೆಟ್ಟ ಕಥೆಗಳನ್ನು ಕೇಳಬೇಡಿ. ಭಗವಂತನ ಮಹಿಮೆಯನ್ನು ಕೊಂಡಾಡದಂತಹ ಕಥೆ ಕಾದಂಬರಿಗಳನ್ನು ಓದಿ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಮತ್ತೆ ಈ ಬುದ್ಧಿ ಸಿಗಬೇಕಲ್ಲ. ಎಂಥ ಬುದ್ಧಿವಂತರು ಒಬ್ಬೊಬ್ಬರು, ಎಂತೆಂತಹ ಡಿಗ್ರಿ, ಡಬಲ್ ಗ್ರಾಜುಯೇಟು, ಏನೇನೋ ಮಾಡಿಕೊಂಡಿರ್ತೀವಿ. ಇಷ್ಟೆಲ್ಲ ಬುದ್ಧಿ ಇದ್ದ ಮೇಲೆ ಆ ಬುದ್ಧಿಯಿಂದ ಯಾವ್ಯಾವುದೋ ಸಣ್ಣ ಸಣ್ಣ ವಿಷಯ, ಇದು ಹೇಗೆ ಹುಟ್ಟಿತು, ಇದು ಯಾಕೆ ಬಂತು, ಇದರ ಬಗ್ಗೆ ಜಿಜ್ಞಾಸೆ, ಇದು ಯಾಕೆ ಬಂತು ಅಂತ ಜಿಜ್ಞಾಸೆ, ಒಂದೊಂದರ ಬಗ್ಗೆ ಜಿಜ್ಞಾಸೆ ಮಾಡಿ ಸ್ಪೆಷಲಿಸ್ಟ್ ಅಂತ ಹೇಳಿ ಇಡೀ ಜೀವನ ಕಳಿತೀರಲ್ಲ. ಇಡೀ ವಿಶ್ವದ ಬಗ್ಗೆ ಏನಿದೆ ಅಂತ ತಿಳಿಸಿಕೊಡುವಂತಹ ಅಧ್ಯಾತ್ಮಶಾಸ್ತ್ರವನ್ನು ತಿಳಿಯಿರಿ. ಇದು ಇಡೀ ವಿಶ್ವದ ಬಗ್ಗೆ, ವಿಶ್ವ ವಿಧಾತೃವಿನ ಬಗ್ಗೆ, ಅನಂತ ಕಾಲದ ಸುಖವನ್ನು ಪಡೆಯುವ ಬಗೆ ಹೇಗೆ ಎನ್ನುವುದರ ಬಗ್ಗೆ ತಿಳಿಸಿಕೊಡುವಂತಹ ಶಾಸ್ತ್ರವನ್ನು ತಿಳಿಯದೆ ಇನ್ಯಾವುದೋ ಕಥೆಗಳನ್ನು ಹೇಳುವುದಕ್ಕೆ ಕೇಳುವುದಕ್ಕೆ ಕಾಲವನ್ನು ಕಳೆದು ವ್ಯರ್ಥ ಮಾಡಿಕೊಳ್ಳಬೇಡಿ ಅಂತ ಇಂತಹ ಸಂದರ್ಭದಲ್ಲಿ ಅಷ್ಟು ಎಚ್ಚರಿಕೆಯನ್ನು ಕೊಟ್ಟು ಹೇಳ್ತಾರೆ ದೇವತೆಗಳನ್ನು ಕುರಿತು ಬ್ರಹ್ಮದೇವರು.